ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಿಮ್ಮೆಲ್ಲರ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಅಂತ ನಾನು ಈಗ ತಾನೇ ಕೃಷ್ಣನ ಮುಂದೆ ಕೇಳ್ಕೊಂಡು ಬಂದೆ. ನೀವು ಕೂಡ ಉಡುಪಿಲಿ ಕೃಷ್ಣನ ಇದ್ದಾನೆ, ನೀವು ದರ್ಶನ ಮಾಡ್ಕೊಳ್ಳಿ ಭಕ್ತಿಯಿಂದ. ಹರೇ ಶ್ರೀನಿವಾಸ, ಎಲ್ರಿಗೂ ಒಳ್ಳೆಯದಾಗಲಿ. ಹರೇ ಶ್ರೀನಿವಾಸ, ಏನು ನೋಡ್ತಾ ಇದ್ದೀರಾ? ಬರೀ ಏನು ಕಾಲು ಇದೆ ಅಂತ ನೋಡ್ತಾ ಇದ್ದೀರಾ. ಮೈಸೂರು ರಾಮಚಂದ್ರಾಚಾರ್ಯರು ಮಧ್ವ ಪುರಂದರೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ನಾನು ಒಂದಿನ ಮುಂಚೆನೇ ಇಲ್ಲಿ ಬಂದು ವಿಡಿಯೋ ತೆಗಿತಾ ಇದ್ದೀನಿ. ಈಗ ಈ ಥರ ಸ್ಟೇಜ್ ಇದೆ. ಫಂಕ್ಷನ್ ಶುರು ಆಗಿ ಮೊದಲನೇ ದಿವಸ ನೋಡಿ ಹೇಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ, ಹೇಗೆ ಅಲಂಕಾರ ಮಾಡ್ತಾರೆ ನೋಡಿ. ಇವಾಗ ಬರೀ ಎಲ್ಲ ಖಾಲಿ ನೋಡ್ತಾ ಇದ್ದೀರಲ್ವ, ಎಲ್ಲ ಫುಲ್ಲು ಖಾಲಿ. ಯಾರೂ ಜನ ಇಲ್ಲ. ಆದರೆ ಎಷ್ಟು ಚೆನ್ನಾಗಿ ಅವ್ರ ಕಡೆಯವರು ಪಾಪ ಅರೇಂಜ್ಮೆಂಟ್ ಎಲ್ಲ ಮಾಡ್ತಾರೆ. ನೋಡೋಣ ಬನ್ನಿ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಮೈಸೂರು ರಾಮಚಂದ್ರಾಚಾರ್ಯರು ಮಧ್ವ ಪುರಂದರೋತ್ಸವವನ್ನು ಪಾಜಕ ಕ್ಷೇತ್ರದಲ್ಲಿ ನಡೆಸುತ್ತಾರೆ. ನಾನು ಕಾರ್ಯಕ್ರಮದ ಹಿಂದಿನ ದಿವಸ ನಾನು ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ. ನೀವು ನೋಡಿ, ಆಮೇಲೆ ಫಂಕ್ಷನ್ ಶುರು ಆದಮೇಲೆ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ, ನಿಮಗೆಲ್ಲ ಶುಭೋದಯ. ನಾನು ಪಾಜಕದಲ್ಲಿದ್ದೀನಿ. ಶ್ರೀರಾಮಚಂದ್ರಾಚಾರ್ಯರು ಮಧ್ವ ಪುರಂದರೋತ್ಸವನ ಮಾಡ್ತಾಯಿದ್ದಾರೆ ಇವತ್ತಿಂದ. ನೀವು ಆ ಪುರಂದರೋತ್ಸವದ ಹಿಂದಿನ ದಿನ ಹೇಗಿತ್ತು ಸ್ಟೇಜು, ಇವಾಗ ಹೇಗಿದೆ ಒಂದು ಸತಿ ನೋಡಿ. ಎಷ್ಟು ಚೆನ್ನಾಗಿ, ಎಷ್ಟು ಗ್ರ್ಯಾಂಡಾಗಿ, ಎಷ್ಟು ನೀಟಾಗಿ, ಒಬ್ರಿಗೂ ಕೂಡ ತೊಂದರೆ ಇಲ್ಲದೆ ಟೈಮ್ಗೆ ಏನೇನು ಬೇಕೋ ಅದೆಲ್ಲನೂ ಕೂಡ ರುಚಿಯಾಗಿ ಸಕಾಲಕ್ಕೆ ಒದಗಿಸ್ತಾ ಇದ್ದಾರೆ. ಇಂಥ ಕೆಲಸ ಮಾಡೋರು ಪ್ರಪಂಚದಲ್ಲಿ ಹುಡುಕಿದ್ರು ಯಾರೂ ಸಿಗಲ್ಲ. ಎಷ್ಟು ಅದ್ಭುತವಾಗಿ ಪಾಪ, ಎಷ್ಟು ಸಾವಿರ ಜನ ಅಲ್ಲ, ಎಷ್ಟು ಜನ ಬಂದ್ರೂ ಕೂಡ ಹೊಟ್ಟೆ ತುಂಬ ಬಡಿಸಿ ನಿಧಾನಕ್ಕೆ ಈ ಥರ ಯಾರು ಮಾಡ್ತಾರೆ, ಟೈಮ್ಗೆ ಯಾರೂ ಖಂಡಿತ ಮಾಡಲ್ಲ. ಆ ಥರ ನಮ್ಮ ಮೈಸೂರು ರಾಮಚಂದ್ರಾಚಾರ್ಯರು ಎಲ್ಲರನ್ನೂ ಸ್ವಾಗತ ಮಾಡಿ ಅದ್ಭುತವಾಗಿ ತುಂಬ ಚೆನ್ನಾಗಿ ಕಾರ್ಯಕ್ರಮನ ಪ್ರತಿ ವರ್ಷ ನಡೆಸ್ಕೊಡ್ತಾ ಇದ್ದಾರೆ. ಈಗ ಮಧ್ವ ಪುರಂದರೋತ್ಸವದ ಸ್ಟೇಜು ಹೇಗಿದೆ ನೋಡಿ. ನಮ್ಮ ವಿಜಯದಾಸರು ತೋರಿಸ್ತಾ ಇದ್ದೀನಿ. ಇವರು ಪುರಂದರದಾಸರು. ಇವಾಗ ಸ್ಟೇಜ್ ಹೀಗಿದೆ. ಅವರು ಎಲ್ಲಿ ಕಾರ್ಯಕ್ರಮ ಮಾಡಿದ್ರು ಕೂಡ ರಾಯರು ಲಕ್ಷ್ಮೀ ನರಸಿಂಹ ದೇವ್ರನ್ನ ಇಟ್ಕೊಂಡೇ ಮಾಡೋದು. ಅದಕ್ಕೆ ಕಾರ್ಯಕ್ರಮ ಅಷ್ಟು ವಿಜೃಂಭಣೆಯಿಂದ ಚೆನ್ನಾಗಿ ನಡೆಯುತ್ತೆ. ನಾವು ಏನೇ ಕೆಲಸ ಮಾಡಿದ್ರು ಕೂಡ ಲಕ್ಷ್ಮೀ ನರಸಿಂಹ ದೇವ್ರ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ ನೋಡಿ. ಇವಾಗ ಈ ಸ್ಟೇಜ್ಗೆ ಎಲ್ಲರೂ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ, ನೀವು ಖಂಡಿತ ರಾಮಚಂದ್ರಾಚಾರ್ಯರು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಅದರಲ್ಲಿ ನೀವು ಭಾಗವಹಿಸಬೇಕು ಅಂತ ನಾನು ನಿಮ್ಮಲ್ಲಿ ಬೇಡ್ಕೊಳ್ತೇನೆ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನೋಡಿ, ಇವತ್ತು ಕೃಷ್ಣನ ಆಶೀರ್ವಾದದಿಂದ ವಿಜಯದಾಸರ ಮುಂದೆ ರಂಗೋಲಿ ಹಾಕುವ ಭಾಗ್ಯ ದೇವರು ನನಗೆ ಕೊಟ್ಟಿದ್ದಾನೆ. ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ರಂಗೋಲಿ ಹಾಕ್ತಾ ಇದ್ದೀನಿ. ಹರೇ ಶ್ರೀನಿವಾಸ. ನೋಡಿ, ಪುರಂದರದಾಸರ ಮುಂದೆನೂ ರಂಗೋಲಿ ಹಾಕುವ ಮಹಾಭಾಗ್ಯ ದೊರಕಿತು. ನಿಮ್ಗೆಲ್ರಿಗೂ ಒಳ್ಳೇದಾಗಲಿ. ಹರೇ ಶ್ರೀನಿವಾಸ. ರಾಯರ ಮುಂದೆ, ಲಕ್ಷ್ಮೀ ನರಸಿಂಹ ದೇವರ ಮುಂದೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಹರೇ ಶ್ರೀನಿವಾಸ. ನೋಡಿ,
ಇವತ್ತು ಎಂತೆಂಥ ಸ್ವಾಮಿಗಳು ಬರ್ತಾರೆ, ಪಂಡಿತರು ಬರ್ತಾರೆ, ವೇದವ್ಯಾಸ ದೇವರು ಬಂದಿದ್ದಾರೆ, ಆಲೆ ಕೂತ್ಕೊಂಡು ರೆಡಿಯಾಗಿದ್ದಾರೆ. ಅವ್ರ ಮುಂದೆ ಶಂಖಚಕ್ರ ರಂಗೋಲಿ ಹಾಕುವ ಮಹಾ ಸೌಭಾಗ್ಯ ನನಗೆ ದೊರಕಿದೆ. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ, ನಿಮ್ಮ ಆಸೆ ಎಲ್ಲ ನೆರವೇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನೀವೂ ಕೂಡ ಮೈಸೂರು ರಾಮಚಂದ್ರಾಚಾರ್ಯರ ಮಧ್ವಪುರಂದೋತ್ಸವ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಬೇಕು, ಮಿಸ್ ಮಾಡಬೇಡಿ. ಎಷ್ಟು ಜನ, ಇನ್ನೂ ಕಾರ್ಯಕ್ರಮ ಶುರು ಆಗಿಲ್ಲ, ಎಷ್ಟು ಜನ ಬಂದಿದ್ದಾರೆ ನೋಡಿ. ಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ನೋಡಿದ್ರ ಎಷ್ಟು ಜನ ಬಂದಿದ್ದಾರೆ, ಇನ್ನೂ ಜನ ಬರ್ತಾರೆ. ಖಂಡಿತವಾಗ್ಲೂ ಕೂಡ ನೀವು ಮಧ್ವಪುರಂದೋತ್ಸವನ ಮಿಸ್ ಮಾಡ್ಕೋಬೇಡಿ. ಇನ್ಮೇಲಾದ್ರೂ ಪ್ರತಿಯೊಬ್ಬರು ಕೂಡ ಎಷ್ಟೇ ಕಷ್ಟ ಆಗಲಿ ಇಷ್ಟಪಟ್ಟು ಭಕ್ತಿಯಿಂದ ಬನ್ನಿ. ದೇವರು ನಿಮಗೆ ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡ್ತಾನೆ. ಹರೇ ಶ್ರೀನಿವಾಸ. ನೋಡಿದ್ರಲ್ಲ, ಇನ್ನೂ ಕಾರ್ಯಕ್ರಮ ಶುರುವಾಗಿಲ್ಲ. ಆವಾಗ ಹೇಗಿತ್ತು ಸ್ಟೇಜು, ಇವಾಗ ನೋಡಿ ಹೇಗಿದೆ. ನೋಡಿದ್ರ ನೀವು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ನೋಡಿ. ಹರೇ ಶ್ರೀನಿವಾಸ. ಏನಾದ್ರೂ ವಿಕಾರ ಇಲ್ಲ. ಯಾವತ್ತೂ ಒಂದು ತಿಳ್ಕೊಳ್ಳಿ, ನಾವು ಈ ಶತ್ರುಗಳನ್ನು ಗೆಲ್ಲಬೇಕಾದ್ರೆ ಶಾಂತತೆಯಿಂದ ಮಾತ್ರ ಗೆಲ್ಲಬಹುದೇ ಹೊರತು, ಒಂದು ತಿಳ್ಕೊಳ್ಳಿ, ನಮ್ಮನ್ನ ರೊಚ್ಚಿಗೊಳಿಸಲಿಕ್ಕೆ ಏನೆಲ್ಲ ಮಾಡ್ತಾರೆ, ನಿಮ್ಮ ಮನಸ್ಸು ಕೆಡಿಸಲಿಕ್ಕೆ ಹೇ ಅಂತಂತಾನೇನು ಅಂತ ಯಾವುದಕ್ಕೂ ಬಗ್ಗಲಿಲ್ಲ ಅಂದ್ರೆ ಕೊನೆಗೆ ಅವನೇ ಹೊರಟೋಗ್ತಾನೆ. ಇದನ್ನ ಹೇಗೆ ಗೆಲ್ಲಬೇಕು ಅಂತ ಅಕ್ರೂರ ಮತ್ತು ಕೇಶಿಕರ ಜಗಳದಿಂದ ನಾವು ನಮ್ಮ ಜೀವನವನ್ನೇ ಹೇಗೆ ಸರಿಪಡಿಸಿಕೊಳ್ಬೇಕು. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಯಾವ ಭಜನಾ ಮಂಡಳಿ ನಿಮ್ಮದು? ಹಯವದನ ಭಜನಾ ಮಂಡಳಿ ಹೊಸೂರು. ನೀವು ಪ್ರತಿ ವರ್ಷ ಬರ್ತೀರಾ ಈ ಕಾರ್ಯಕ್ರಮಕ್ಕೆ? ಹರಿ ಸರ್ವೋತ್ತಮ, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ವಾಯು ಜೀವೋತ್ತಮ. ಹರೇ ಶ್ರೀನಿವಾಸ. ಮೈಸೂರು ರಾಮಚಂದ್ರಾಚಾರ್ಯ ಕಿ, ಮೈಸೂರು ರಾಮಚಂದ್ರಾಚಾರ್ಯ ಕಿ. ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇದ್ದಾರೆ, ದೇವ್ರ ನಾಮ ಹೇಳ್ತಾ ಇದ್ದಾರೆ ನೋಡಿ. ವಾಯು ಜೀವೋತ್ತಮ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಇನ್ನೂ ಜನ ಜಾಸ್ತಿ ಆಗೋಯ್ತು.
ಅಂದರೆ ಹರಿನಾಮ ಸ್ಮರಣೆಗೆ ಅಷ್ಟು ಬಲ, ಅಷ್ಟು ಶಕ್ತಿ. ನೋಡಿ ಇವಾಗ ಎಲೆ ತೊಗೊಂಡು ಬರ್ತಾ ಇದ್ದಾರೆ ನೋಡಿ, ಆದ್ರೂ ಅದನ್ನೆಲ್ಲ ಗಮನಿಸದೆ ಎಷ್ಟು ಭಕ್ತಿಯಿಂದ ದೇವ್ರ ಸ್ಮರಣೆ ಮಾಡ್ತಾ ಇದ್ದಾರೆ ನೋಡಿ. ಈ ಡ್ಯಾನ್ಸ್ ಮಾಡೋದಕ್ಕೆ ಅಂದರೆ ನರ್ತನ ಸೇವೆ ಮಾಡೋದಕ್ಕೆ ವಯಸ್ಸಿಲ್ಲ, ಯಾವುದೇ ರೀತಿ ಏನೂ ತೊಂದರೆ ಇಲ್ಲ, ಆರೋಗ್ಯ ಇಲ್ಲ, ಏನೂ ಹೇಳೋಂಗಿಲ್ಲ. ನಾವು ಯಾವಾಗಲೂ ಭಕ್ತಿಯಿಂದ ದೇವ್ರ ಸ್ಮರಣೆ ಮಾಡಿದ್ರೆ ದೇವರು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ. ವಾದಿರಾಜರದು ನೋಡಿ ದೇವ್ರ ಸ್ಮರಣೆ ಮಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿರೋ ದೇವ್ರ ಹಾಡು ಹೇಳ್ತಾ ಇದ್ದಾರೆ. ಪ್ರಸನ್ನ ವೆಂಕಟದಾಸರು ಕೊನೆ ಕ್ಷಣದಲ್ಲಿ ಹಾಡಿದ ದೇವರ ನಾಮ. ನಿದ್ರೆ ಉಕ್ಕೇರಿ ಕಣ್ಗಳು ಮುಚ್ಚಾವೆ, ನಮ್ಮ ತಕ್ಕೈಸುವಂತೆ ನೀನೋ ಕಂಡ್ಯ, ಚಿಕ್ಕ ಮಕ್ಕಳಾಡುವ ಆಟವಲ್ಲವೋ ದೇವಾ, ದಾರೋ ನೀ ಚಿನ್ನ ದಾರೋ, ದಾರೋ ನೀ ಚಿನ್ನ ದಾರೋ, ಕಾರು ರಾತ್ರಿಯೊಳಂಗರಕ್ಕೆ ನೀ ಬಂದೆ, ಕಾರು ರಾತ್ರಿಯೊಳಂಗರಕ್ಕೆ ನೀ ಬಂದೆ, ದಾರೋ ನೀ ಚಿನ್ನ ದಾರೋ, ದಾರೋ ನೀ ಚಿನ್ನ ದಾರೋ. ಹಾಗೆ ಗೋಪಾಲನಂತಿದ್ದೆ ಬೇಗ ಚಟುಲ ರೂಪನಾದೆ, ಹಾಗೆ ಗೋಪಾಲನಂತಿದ್ದೆ ಬೇಗ ಚಟುಲ ರೂಪನಾದೆ, ಮತ್ತೀಗೆಮ್ಮ ನಲ್ಲನಂತೈದೆ ಕೋಟಿ ಪೂಗಣೆರ ಪೋಲುತ್ತೈದೆ,